ಯಾರಿದ್ದಾರೆ ನನ್ನೊಟ್ಟಿಗೆ ಯುದ್ಧ ಮಾಡುವವರು ಅಂತ. ಆಗ ನಾರದರು ಹೇಳ್ತಾರೆ, ಜಾಲಂಧರ ಆಶಂಕರೇನ ವೈಭವ ಅನ್ಯಾದೃಶ ಭೂರ್ತಿ ಗಾತ್ರೇ ಋಷೇರ್ಜೀರ್ಣಂ ಪಣಿನೋಂಗೋ ಗಂಗವೇ ವಿಷಂ ಭಿಕ್ಷಾ ಪಾತ್ರಂ ಕರೇ ಪುತ್ರವು ಗಜಾನನ ಷಡಾನನವು ಅಂತ. ಆಗ ಹೇಳ್ತಾ ಇದ್ದಾರಂತೆ, ರುದ್ರದೇವರಿದ್ದಾರೆ ನೋಡು ಅಂತ. ಈಗ ವಿಷ್ಣುವನ್ನು ಹೇಳೋದು ಎಲ್ಲ ಕಡೆ, ಆದರೆ ಇಲ್ಲಿ ರುದ್ರದೇವರಲ್ಲಿ ಯಾಕೆ ವಿಷ್ಣು ಕೇಳಿದರೆ ವಿಷ್ಣು ಅಲ್ಲೇ ಇದ್ದಾನೆ, ತಾನು ಮಲಗಿದ್ದಾನೆ ಸಮುದ್ರದಲ್ಲಿ, ಹಾಗಾಗಿ ಅವರ ಬಂಧುಗಳೂ ಹೌದು. ಹಾಗಾಗಿ ಇವೇನು ಮಾಡಿದರೆ ರುದ್ರದೇವರನ್ನು ಹೇಳ್ತಾ ಇದ್ದಾನೆ. ಹೇಗಿದ್ದಾರೆ ರುದ್ರದೇವರು ಕೇಳಿದರೆ, ಮೈ ತುಂಬ ಭಸ್ಮವನ್ನು ಹಾಕಿಕೊಂಡಿದ್ದಾನೆ, ಅವನದ್ದು ವೈಭವ ಅನ್ಯಾದೃಶವಾದದ್ದು ಅಂತ ಹೇಳಿ ಅವನು ಸರ್ಪವನ್ನು ಹಾಕ್ಕೊಳ್ತಾನೆ, ಭಸ್ಮವನ್ನು ಲೇಪನ ಮಾಡಿಕೊಳ್ತಾನೆ. ಅವನಿಗೆ 2 ಮಕ್ಕಳಿದ್ದಾರೆ, ಒಂದು 6 ಮುಖದವ, ಇನ್ನೊಬ್ಬ ಆನೆಯ ಮುಖದವ. ಹೀಗೆಲ್ಲ ಹೇಳಿ ಆವ ದಟ್ಟದರಿದ್ರೆ ಇಷ್ಟ ಆದರೂ ಕೂಡ ಭಿಕ್ಷೆ ಬೇಡ್ತಾ ಇದ್ದಾನೆ. ಹಾಗಾಗಿ ದೈತ್ಯರಾಜ ಇದ್ದಾನೆ. ಆದರೆ ಇಷ್ಟೆಲ್ಲ ಒಂದು ಭಿಕ್ಷುಕನ ಹಾಗೆ ಇರುವಂಥ ರುದ್ರದೇವರ ಹತ್ರ ಅಪೂರ್ವವಾದ ಒಂದು ನಿಧಿ ಉಂಟು ಅಂತ ಹೇಳ್ತಾ ಇದ್ದಾರೆ. ಅದು ಏನು ಕೇಳಿದರೆ ಪಾರ್ವತಿ. ನೋಡಿ, ಈ ಜಾಲಂಧರನನ್ನು ನಿಗ್ರಹಿಸಬೇಕಾದ್ರೆ ಅವನದ್ದೊಂದು ವೀಕ್ ಪಾಯಿಂಟ್ ಅಂತ ಏನಾದರೂ ಇರ್ತದೆ, ಅದನ್ನು ಎತ್ತಿ ಹಿಡಿಬೇಕು. ಅದು ಏನು ಕೇಳಿದರೆ ಅವನದ್ದು ಕಾಮ. ಆ ಕಾಮವನ್ನು ಜಾಗ್ರತೆ ಮಾಡಲಿಕ್ಕೋಸ್ಕರ ಇವರು ಏನು ಮಾಡ್ತಾ ಇದ್ದಾರೆ ನಾರದರು ಕೇಳಿದರೆ, ಪಾರ್ವತಿಯ ಸೌಂದರ್ಯವನ್ನು ವರ್ಣಿಸ್ತಾ ಇದ್ದಾರೆ. ಆಕೆ ಬಹಳ ಚಂದದವಳು, ಪರ್ವತರಾಜನ ಮಗನಾಗಿ ಬಂದವಳು. ಇವಳು ಬಹಳ ತಪಸ್ಸನ್ನೆಲ್ಲ ಮಾಡಿಕೊಂಡು ಶಿವನನ್ನು ತಾನು ಪಡೆದವಳು. ಹಾಗಾಗಿ ಇಡೀ ಜಗತ್ತಿನಲ್ಲಿ ಇವಳಷ್ಟು ಸೌಂದರ್ಯವತರು ಯಾರೂ ಇಲ್ಲ, ಸೌಂದರ್ಯಕ್ಕೆ ಅಧಿದೇವತೆಯೇ ಪಾರ್ವತಿ ಅಂತ ಹೀಗೆ ಸ್ವರ್ಗಲೋಕದ ಅಪ್ಸರೆಯರೆಲ್ಲ ತೆಗೆದು ಇಡಬೇಕು ಅಂತಹ ಚಂದದವಳು ಅಂತ ಒಂದಷ್ಟು ತಾನು ಹೊಗಳ್ತಾ ಇದ್ದಾರೆ. ಹೊಗಳಿದ್ದೇ ತಡ, ಇವನಿಗೆ ತನಗೆ ಬೃಂದೆ ಎನ್ನುವಂಥ ಪತ್ನಿ ಇದ್ದರೂ ಕೂಡ ಮತ್ತೆ ಆ ಪಾರ್ವತಿ ಬೇಕು ಎನ್ನುವಂಥ ಬಯಕೆ ಉಂಟಾಗಿದೆ. ಹಾಗಾಗಿ ನಾರದರದ್ದು ಕೆಲಸ ಆಯಿತು. ನಮಗೆ ಅನ್ನಿಸ್ತದೆ ನಾರದರು ಯಾಕೆಪ್ಪ ಹೀಗೆ ಹೇಳಿದರು ಅಂತ. ಅವರು ಯಾಕೆ ಹೇಳಿದ್ದಾರೆ ಕೇಳಿದರೆ, ಮುಂದೆ ಇವನು ಶಿವದ್ವೇಷವನ್ನು ಮಾಡಬೇಕು, ಯುದ್ಧಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಹೀಗೆ ಮಾಡಿದ್ದಾರೆ. ಇದರಿಂದಾಗಿ ಇವನಿಗೇನಾಗಿದೆ ಕೇಳಿದರೆ, ಕೂತಲ್ಲಿ ನಿಂತಲ್ಲಿ ಎಲ್ಲ ಪಾರ್ವತಿದ್ದೇ ಚಿಂತನೆ ಆರಂಭ ಆಗಿದೆ. ತಾನೇನು ಮಾಡಿದ್ದಾನೆ ಕೇಳಿದರೆ, ಆ ರುದ್ರದೇವರ ಬಳಿಗೆ ಹೋಗಬೇಕು, ಅವಳ ದರ್ಶನವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಹೋದರೆ ಅಲ್ಲಿ ನಂದಿ ತಡೆದಿದ್ದಾನಂತೆ. ಯಾರು ನೀನು, ಯಾಕೆ ಬಂದಿದ್ದಿ ಅಂತ ಹೇಳ್ತಾನಂತೆ. ಹೋದದ್ದು ಯಾರು, ಇವನೇ ಅಲ್ಲ, ಮತ್ತು ರಾಹುವನ್ನು ಕಳಿಸಿದ್ದಾನೆ ಇವ. ಹಾಗಾಗಿ ರಾಹು ಬಂದಿದ್ದಾನೆ, ರಾಹುವನ್ನು ತಡೆದಿದ್ದಾನೆ. ಆಗವ ಹೇಳ್ತಾನೆ, ನಾನು ಜಾಲಂಧರನ ದೂತ, ನಾನು ಶಿವನ ಬಳಿಗೇ ಹೋಗಬೇಕು, ಮತ್ತು ಯಾರ ಹತ್ರವೂ ಮಾತಾಡೋದಿಲ್ಲ, ಅವರ ಹತ್ರವೇ ನೇರವಾಗಿ ಮಾತಾಡಲಿಕ್ಕಿರೋದು ಅಂತ ಹೇಳಿದಂತೆ. ಸರಿ ಅಂತ ರುದ್ರದೇವರ ಹತ್ರ ಹೋಗಿ ಕೇಳಿದರೆ, ಸರಿ ಬರಲಿ ಅಂತ ಹೇಳಿದ್ರಂತೆ. ಹಾಗಾಗಿ ರಾಹುವನ್ನು ಜಾಲಂಧರನ ದೂತನಾಗಿ ತಾನು ಬಿಟ್ಟಿದ್ದಾನೆ. ಅವ ಹೋಗಿದ್ದಾನೆ, ರುದ್ರದೇವರ ಹತ್ರ ಹೋಗಿದ್ದಾನೆ. ಅಂತಃಪುರದಲ್ಲಿ ರುದ್ರದೇವರು ಗಡಿಬಿಡಿಯಲ್ಲಿ ಮಲಗಿಕೊಂಡಿದ್ರಂತೆ. ಪಾರ್ವತಿ ಇದು ಬಂದಿದ್ದಾಳೆ. ಆಗ ಈ ದೂತ ಬಂದಿದ್ದಾನೆ ಅಂತ ಹೇಳಿದ್ದೆ ತಡ, ಎಲ್ಲ ಗಡಿಬಿಡಿಯಿಂದ ಪಾರ್ವತಿಯನ್ನು ಇತರ ಸಖಿಗಳನ್ನೆಲ್ಲ ಒಳಗಿನ ಅಂತಃಪುರಕ್ಕೆ ಕಳಿಸಿದ್ದಾರಂತೆ. ಹೀಗೆಲ್ಲ ಹಾಗೆ ಬಂದಿದ್ದಾರೆ. ಆದರೂ ಪಾರ್ವತಿ ಬಾಗಿಲ ಬಳಿಯಲ್ಲಿ ನಿಂತಿದ್ದಾಳೆ. ಈ ರಾಹು ತಾನು ಹೇಳ್ತಾ ಇದ್ದಾನಂತೆ, ಇಲ್ಲ, ನಿಮ್ಮನ್ನು ನಾನು ಜಾಲಂಧರ ಕಳಿಸಿದ್ದಾನೆ, ನಿಮ್ಮನ್ನು ನಾನು ನೋಡಿ ಬರಲಿಕ್ಕೆ ಬಂದದ್ದು, ನಿಮ್ಮೊಟ್ಟಿಗೆ ಯುದ್ಧಕ್ಕೆ ಬಂದಿದ್ದೇವೆ ನಾವು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರಂತೆ. ಆಗ ನೋಡುವಾಗ ಪಾರ್ವತಿಯನ್ನು ಕಂಡಿದ್ದಾನೆ ರಾಹು. ಇದನ್ನು ಹೋಗಿ ಮತ್ತೆ ಜಾಲಂಧರನಿಗೆ ಹೇಳಿದ್ದಾನೆ. ಮೊದಲೇ ನಾರದರು ಹೇಳಿದರು ಭಾರೀ ಚಂದದವನು ಅಂತ. ಈ ಜಾಲಂಧರನಿಗೆ ಮತ್ತೆ ಈ ರಾಹು ವರ್ಣನೆ ಮಾಡಿದ್ದು ನೋಡಿ, ಇಲ್ಲ ಅವಳು ನನಗೆ ಬೇಕೇ ಬೇಕು ಅಂತ ಅನಿಸಿದೆ. ಹಾಗಾಗಿ ರಾಹುವನ್ನು ಮತ್ತೆ ಕಳಿಸಿದಾಗ ರಾಹು ಬಂದು ಹೇಳ್ತಾ ಇದ್ದಾನೆ, ಅಲ್ಲ, ನಿನಗೆ ಪಾರ್ವತಿ ಯಾಕೆ ರುದ್ರದೇವ, ಅವಳನ್ನು ಬಿಟ್ಟು ಬಿಡು, ನಮ್ಮ ಜಾಲಂಧರನಿಗೆ ಕೊಡು, ಅವ ಒಳ್ಳೆ ಸಂಪತ್ತೆಲ್ಲ ಇದ್ದುಕೊಂಡು ಒಳ್ಳೆ ರಾಜನಾಗಿ ತಾನು ಮೆರಿತಾ ಇರುವವ. ನಿನ್ನ ಗಂಡನಿಗೆ ಏನುಂಟು ಏನಿಲ್ಲ, ನೀನು ಯಾಕೆ ಬೇಕು ಅಂತ ಕೇಳ್ತಾ ಇದ್ದಾನೆ. ರಾಹು ಹೇಳ್ತಾ ಇದ್ದಾನಂತೆ, ನಿನಗೆ ಬೇಡ ಈ ಜನ. ಯಾರು, ಪಾರ್ವತಿಗೆ ಹೇಳ್ತಾ ಇದ್ದಾನೆ ರಾಹು, ನಿನಗೆ ಶಿವ ಬೇಡ ಅಂತ. ಅಷ್ಟೊತ್ತಿಗಾಗುವಾಗ ಮಹಾರುದ್ರದೇವರಿಗೆ ಸಿಟ್ಟು ಬಂದುಬಿಟ್ಟಿತು ಅಂತ ಹೇಳ್ತಾರೆ. ಅವರು ತಡಿಲಿಕ್ಕಾಗಲಿಲ್ಲ ಇವನ ಮಾತನ್ನೆಲ್ಲ ಕೇಳುವಾಗ. ತನ್ನ ಹೆಂಡತಿ ಹತ್ರ ಬಂದು ನಿನಗೆ ನಿನ್ನ ಗಂಡ ಪ್ರಯೋಜನ ಇಲ್ಲ ಅಂತ ಎಲ್ಲ ಹೇಳುವಾಗ, ಹಾಗಾಗಿ ಅವ್ರಿಗೆ ಏನಾಯಿತು ಕೇಳಿದರೆ, ಈ ಮುದುಕನಿಗೆ ಅವ ಹೇಳಿದ ಮಾತುಗಳೆಲ್ಲ ಭಾರಿ ಚಂದ ಹೇಳಿದಾನಂತೆ. ಅಲ್ಲ, ಇವನನ್ನು ಯಾಕೆ ಕಟ್ಟಿಕೊಂಡಿದ್ದು, ಇವ ಮುದುಕ ಭಿಕ್ಷೆ ಬೇಡ್ತಾ ಇದ್ದಾನೆ, ಇವನಿಗೆ ಇನ್ನೂ ಕಾಮ ತಣೀಲೇ ಇಲ್ಲ ಅಂಥವನೊಟ್ಟಿಗೆ ನೀನು ಯಾಕೆ ಬದುಕತಿ ಅಂತ ಹೇಳಿದ ಕೂಡ ಇವನಿಗೆ ಸಿಟ್ಟು ಬಂದುಬಿಟ್ಟಿದೆ. ಸಿಟ್ಟಿನಲ್ಲಿ ಏನಾಯಿತು ಕೇಳಿದರೆ, ಕುತ್ತಿಗೆಯಲ್ಲಿ ಇದ್ದಂಥ ಹಾವು ಜಾರಿ ಹೋಗಿದೆ ರುದ್ರದೇವರದ್ದು. ಹಾರು ಜಾರಿದ್ದೇ ತಡ, ಅಲ್ಲಿ ಮಕ್ಕಳಾದಂಥ ಗಣಪತಿ ಸ್ಕಂದ ಎಲ್ಲ ಇದ್ದಾರೆ ಪರಿವಾರವಾಗಿ ಕೂತವ. ಆ ಹಾವು ಜಾರಿದ್ದೇ ತಡ, ಗಣಪತಿ ಎದ್ದರ ಇಲಿ ಉಂಟಲ್ಲ ಅದು ಓಡಲಿಕ್ಕೆ ಆರಂಭ ಆಯಿತು, ಹಾವು ಬಂತು ಅಂತ. ಈ ಇಲಿಯನ್ನು ಹಿಡಿಲಿಕ್ಕೆ ಹಾವು ಹೋದದ್ದೇ ತಡ, ಇವನಿಗೆ ಸಿಟ್ಟು ಬಂದುಬಿಟ್ಟಿದೆ ಗಣಪತಿಗೆ. ಇಲಿ ಓಡಿತು, ನಾನೆಲ್ಲಿಗೆ ಹೋಗುದಪ್ಪ ಅಂತ, ನನ್ನ ವಾಹನ ಇಲ್ಲ, ತಾನು ಕೂತಲ್ಲಿ ಬಿದ್ದಿದ್ದಾನೆ, ಇಲಿ ಓಡಿ ಹೋಗಿದೆ. ಅಷ್ಟು ಹೊತ್ತಿಗಾಗುವಾಗ ಅಲ್ಲಿ ನವಿಲು ಬಂದಿದೆ. ನವಿಲು ಬಂದದ್ದೇ ತಡ, ಈ ಹಾವು ಹೆದರಿ ಹೋಗಿದೆ, ಇನ್ನೆಲ್ಲಿ ನವಿಲು ತಿಂತಾ ಉಂಟಲ್ಲ ಅಂತ ಹೇಳಿ. ಅಷ್ಟು ಹೊತ್ತಿಗಾಗುವಾಗ ಸರ್ಪವೂ ಕೂಡ ಏನಾಗಿದೆ ಕೇಳಿದರೆ, ಹೆಡೆ ಎತ್ತಿ ಓಡಿ ಹೆದರಿ
ರುದ್ರದೇವರ ಕುತ್ತಿಗೆಯಲ್ಲಿ ಹೋಗಿ ಕೂತ್ಕೊಂಡಿತ್ತಂತೆ. ಕುತ್ತಿಗೆಯಲ್ಲಿ ಹೋಗಿ ಏರುವಾಗ ಚಂದ್ರಕಲೆ ಮೇಲೆ ಇತ್ತು. ಈ ಚಂದ್ರಕಲೆಗೆ ತನ್ನ ಹೆಡೆಯನ್ನು ತಾಗಿಸಿದೆ. ಚಂದ್ರಕಲೆ ನೀರಾಗಿ ಆ ಹುಡಿಯಾಗಿ ನೀರಾಗಿ ಕೆಳಗೆ ಬೀಳಲಿಕ್ಕೆ ಆರಂಭ ಆಯಿತು. ಅಂದರೆ ಏನು? ಅಮೃತ ಅಂತ ಅರ್ಥ. ಚಂದ್ರನ ಅಮೃತ ಬಿದ್ದದ್ದೇ ತಡ ಇವನ ಕುತ್ತಿಗೆಯಲ್ಲಿ ಒಂದಷ್ಟು ರುಂಡಮಾಲೆಗಳಿದ್ದು, ಆ ರುಂಡಮಾಲೆಗಳಿಗೆಲ್ಲ ಜೀವ ಬಂದು ಬಿಟ್ಟಿತ್ತಂತೆ. ಜೀವ ಬಂದು ಬಿಟ್ಟು ಇವುಗಳು ಪರಸ್ಪರ ಮಾತಾಡ್ತಾ ಇದ್ದಾವಂತೆ. ನಾನು ಅಲ್ಲಿದ್ದವ, ನಾನು ಇಲ್ಲಿದ್ದವ ಅಂತ. ಅಷ್ಟರವರೆಗೆ ಸುಮ್ಮನೆ ಇದ್ದಂಥ ಕುತ್ತಿಗೆಯಲ್ಲಿದ್ದಂಥ ರುಂಡಮಾಲೆಗಳು ಅವುಗಳು ಹೇಳ್ತೇನೆ ನಾನೇ ಆದಿ, ನಾನೇ ಅಂತ್ಯ, ನಾನೇ ಸರ್ವಶ್ರೇಷ್ಠ ಅಂತ ಒಳಗಿಂದ ಒಳಗೆ ಗಲಾಟೆ ಮಾಡ್ತಾ ಇದ್ದಾರಂತೆ. ಮತ್ತೊಂದು ರುಂಡಮಾಲೆ ಹೇಳ್ತಂತಲ್ಲ, ನಾನು ಸರಿಯಾಗಿ ದಾನ ಕೊಡಲಿಲ್ಲ, ಅದಕ್ಕೋಸ್ಕರ ಇನ್ನೂ ನನಗೆ ಸದ್ಗತಿ ಆಗಲಿಲ್ಲ. ನಾನು ಲೋಭದಿಂದ ದಕ್ಷಿಣೆ ಕೊಡಲಿಲ್ಲ, ನಾನು ಆಸೆಯಿಂದ ನಾನು ಆಸ್ತಿಪಾಸ್ತಿ ಕೊಡಲಿಲ್ಲ. ಹೀಗೆಲ್ಲ ಪಶ್ಚಾತ್ತಾಪ ಕೆಲವರೆಲ್ಲ ಪಡ್ತಾ ಇದ್ದಾರೆಂದು. ಇದನ್ನೆಲ್ಲ ನೋಡಿದಾಗ ರುದ್ರದೇವರಿಗೆ ಸಿಟ್ಟು ಬಂತಂತೆ. ಜಟೆಯಿಂದ ಒಬ್ಬ ವ್ಯಕ್ತಿ ಹುಟ್ಟಿಕೊಂಡಿದ್ದಾನೆ, ಅವನನ್ನು ಕೀರ್ತಿಮುಖ ಅಂತ ಕರೀತಾರೆ. ಈ ಕೀರ್ತಿಮುಖ ಹೇಗೆ ಇದ್ದ ಅಂತ ಕೇಳಿದರೆ 3 ಬಾಯಿ, 3 ಕಾಲು, 3 ಬಾಲ, 7 ಕೈ, ತಲೆಯ ಮೇಲೆ ತುಂಬವಾದಂತಹ ಜಟೆ, ಕೆಂಪು ಬಣ್ಣ ಇತ್ತಂತೆ. ಇವನು ಕೀರ್ತಿಮುಖ ಬಂದದ್ದೇ ತಡ. ಇವುಗಳಿಗೆಲ್ಲ ಮಾತಾಡ್ತಾ ಇದ್ದಂಥ ರುಂಡಮಾಲೆಗಳೆಲ್ಲ ಚುಪ್ಪನೆ ಕೂತು ಬಿಟ್ಟಿತ್ತಂತೆ. ಯಾಕೆ ಕೇಳಿದರೆ ಇನ್ನಿಲ್ಲಿ ಎಂದು ಬಂದು ಅವನು ನಮ್ಮನ್ನು ತಿಂದು ಬಿಡ್ತಾನ ಅಂತ ಹೇಳಿ. ಹೀಗೆ ಅವುಗಳೆಲ್ಲ ತೆಪ್ಪಗಾಗಿ ಕುಳಿತು ಬಿಟ್ಟಿತು. ಆದರೆ ಹುಟ್ಟಿದಂತಹ ಕೀರ್ತಿಮುಖನಿಗೆ ಹಸಿವೆ ತಡಿಲಿಕ್ಕಾಗಲಿಲ್ಲ. ರುದ್ರದೇವರ ಹತ್ರ ಹೇಳ್ತಾ ಇದ್ದಾನಂತೆ, ನನಗೆ ಹಸಿವೆ ಆಗ್ತದೆ, ಏನಾದರೂ ಕೊಡಿ, ಏನಾದರೂ ಕೊಡಿ ಅಂತ. ಆಗ ಅವರು ಹೇಳ್ತಾರಂತೆ, ನೀನು ಯುದ್ಧ ಭೂಮಿಯಲ್ಲಿ ಸತ್ತವರು ಯಾರೆಲ್ಲ ಇರ್ತಾರಲ್ಲ ಅವರನ್ನೆಲ್ಲ ತಿಂದು ಹೊಟ್ಟೆ ತುಂಬಿಸಿಕೋ ಅಂತ ಹೇಳಿದ್ರಂತೆ. ಕೀರ್ತಿಮುಖ ನೋಡ್ತಾ ಇದ್ದಾನೆ, ಎಲ್ಲಿಯೂ ಯುದ್ಧ ಇಲ್ಲ, ಎಲ್ಲಿಯೂ ಹೆಣ ಇಲ್ಲ, ಏನೂ ತಿನ್ನಲಿಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದಂತೆ. ಕೊನೆಗಲ್ಲಿ ನೋಡುವಾಗ ಬ್ರಹ್ಮದೇವರಿದ್ದರು. ಆ ಬ್ರಹ್ಮದೇವರನ್ನೇ ಹಿಡಿದು ತಿನ್ನುವ ಅಂತ ಹೊರಟಂತೆ. ಆಗ ರುದ್ರದೇವರು ಹೇಳಿದ್ರಂತೆ, ಅವರನ್ನೆಲ್ಲ ತಿನ್ನಬೇಡ ಮಾರಾಯ, ಅವರು ನನಗಿಂತಲೂ ಯೋಗ್ಯತೆಯಲ್ಲಿ ದೊಡ್ಡವರು, ಮತ್ತೇನು ಮಾಡು, ನಿನ್ನ ದೇಹವನ್ನೇ ನೀನು ತಿಂದುಕೋ ಅಂತ ಹೇಳಿದ್ರಂತೆ. ಹಾಗಾಗಿ ಕೀರ್ತಿಮುಖ ತನ್ನ ಕಾಲು, ತನ್ನ ಕೈ ಇದೆಲ್ಲ ತಿಂತ 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 ರುಂಡದವರೆಗೆ ಬಂದಿದ್ದಾನೆ, ಇಲ್ಲಿವರೆಗೆ ಬಂದಿದ್ದಾನಂತೆ. ಅನಂತರ ಕೀರ್ತಿಮುಖ ಕೇಳ್ತಾನಂತೆ, ನಾನು ಏನು ಮಾಡಬೇಕು ಅಂತ ಕೇಳಿದಂತೆ. ಆಗ ಹೇಳಿದಂತೆ, ನೋಡು, ನೀನು ಇನ್ನೊಬ್ಬರಿಗೆ ಉಪದ್ರವ ಆಗಬಾರದು ಅಂತ ನಿನ್ನನ್ನೇ ನೀನು ಅರ್ಪಣೆ ಮಾಡಿಕೊಂಡಿದ್ದಿ. ಆದ್ದರಿಂದ ಕೀರ್ತಿಮುಖ ಅಂತ ಪ್ರಸಿದ್ಧಿಯಾಗಲಿ. ನಿನಗೆ ಏನು ಕೇಳಿದರೆ, ಇನ್ನು ಮುಂದೆ ಯಾರು ನನ್ನ ಸ್ಥಾನಕ್ಕೆ ಬರ್ತಾರೋ, ಅಲ್ಲಿ ಕೀರ್ತಿಮುಖ ದರ್ಶನ ಯಾರು ಮಾಡೋದಿಲ್ವೋ ಅವರೆಲ್ಲ ಪತಿತರಾಗಲಿ ಅಂತ. ಅಂದರೆ ಏನು ಕೇಳಿದರೆ, ಬಂದವರೆಲ್ಲ ಕೀರ್ತಿಮುಖನ ದರ್ಶನ ಮಾಡಬೇಕು ಎನ್ನುವಂಥದ್ದು ರುದ್ರದೇವರ ಇಚ್ಛೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಲೋಕಾದಿ ಬ್ರಹ್ಮಾದಿ ಪಾತೆಗಳು ಎಲ್ಲರೂ ಕೂಡ ಬಂದು ಆ ಕೀರ್ತಿಮುಖನನ್ನು ಪೂಜೆ ಮಾಡ್ತಾ ಇದ್ದರು ಅಂತ. ಹಾಗಾಗಿ ಆ ಕೀರ್ತಿಮುಖವನ್ನೇ ನಾವು ಇವತ್ತು ಪ್ರಭಾವಳಿಗಳಲ್ಲಿ ಅಥವಾ ಮನೆಯ ಹೊಸ್ತಿಲಲ್ಲಿ ಅಥವಾ ಹೊಸ ಬಿಲ್ಡಿಂಗ್ ಕಟ್ಟುವಾಗ ಎಲ್ಲ ಆ ಕೀರ್ತಿಮುಖ ಅಂತ ಇಡ್ತಾರೆ. ಆ ಕೀರ್ತಿಮುಖ ಎನ್ನುವಂಥದ್ದು ಹುಟ್ಟಿಕೊಂಡದ್ದು ಮಹಾರುದ್ರದೇವರಿಂದ ಅಂತ ಹೇಳಿ ಇಲ್ಲಿ ಅದನ್ನು ಕೊಡ್ತಾ ಇದ್ದಾರೆ. ಮುಂದೆ ಈ ಶಂಕರನ ವಾಹನನಾದ ನಂದಿ ಆ ರಾಹುವಿನ ಗೊಟ್ಟಿಗೆ ಯುದ್ಧವನ್ನು ಮಾಡ್ತಾನೆ. ಹೋಗಿ ಹೋಗಿ ನಮ್ಮ ಜಗನ್ಮಾತೆಯನ್ನು ನೀನು ಬಯಸ್ತಾ ಇದೆಯಲ್ಲ ಅಂತ ಹೇಳಿ. ಅಷ್ಟೊತ್ತಿಗಾಗ ರುದ್ರ ಹೇಳಿದ್ರಂತೆ, ಸುಮ್ಮನೆ ಕೂತ್ಕೋ, ನೀನು ಸುಮ್ಮನೆ ಕೂತ್ಕೋ, ಅವನು ಏನು ಬೇಕಾದರೂ ಮಾಡಲಿ ಅಂತ. ಹಾಗಾಗಿ ಅಲ್ಲಿಂದ ಹೊರಗೆ ಬಂದಂತಹ ರಾಹು ಮತ್ತೆ ತಾನು ಜಾಲಂಧರ ಹತ್ರ ಹೋಗಿ ಹೇಳ್ತಾ ಇದ್ದಾನೆ, ಪಾರ್ವತಿ ಬಹಳ ಚಂದ ಅಂತ. ಹೀಗಾಗಿ ತನ್ನ ಸೈನಿಕ ಎಲ್ಲ ದುಷ್ಟರೆಲ್ಲ ಸೇರಿಕೊಂಡಿದ್ದಾರೆ, ರಕ್ಕಸರೆಲ್ಲ, ಅವರನ್ನೆಲ್ಲ ಸೇರಿಕೊಂಡು ಕೈಲಾಸದ ಮೇಲೆ ತಾನು ದಂಡಯಾತ್ರೆಗೆ ತಾನು ತೊಡಗಿದ್ದಾನೆ ಜಾಲಂಧರ ಅಂತ. ಅವ ಹೇಳ್ತಾ ಇದ್ದಾನಂತೆ, ಈ ಜಾಲಂಧರ ಭೋಗ ಇವನ ಹತ್ರ, ಮಹಾವಿಷ್ಣು ಹತ್ರ, ನೋಡು, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ನೀನು ಮಾಮನ ಮನೆಯಲ್ಲಿ ಇಲ್ಲೇ ಕೂತ್ಕೊಂಡು ಇರಬೇಕು. ಅಂದರೆ ತನ್ನ ಅಪ್ಪನ ಮನೆ, ನೀನು ಇಲ್ಲೇ ಕೂತ್ಕೊಂಡು ಸುಖವನ್ನು ಕಾಣಬೇಕು. ನಿನಗೆ ಏನು ಭೋಗ ಜೀವನ ಬೇಕು ಎಲ್ಲ ನಿನಗೆ ಕೊಡ್ತೇನೆ, ನೀನು ಕ್ಷೀರಸಾಗರದಲ್ಲೇ ಪಡಿಸು. ಆದರೆ ನೀನು ಮಾತ್ರ ಯುದ್ಧ ಭೂಮಿಗೆ ಬರಬೇಡ, ನಾನು ಮಾತ್ರ ಹೋಗಿ ಯುದ್ಧ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿ ಆ ಲಕ್ಷ್ಮಿಯಿಂದ ಗೌರವವಾದಂತಹ ಒಂದು ಅಕ್ಷತೆಯನ್ನೆಲ್ಲ ಇಟ್ಟುಕೊಂಡು ತಾನಲ್ಲಿಂದ ಹೊರಟಿದ್ದಾನೆ. ಹಾಗಾಗಿ ಮಹಾವಿಷ್ಣು ಜಾಲಂಧರನ ಜೊತೆಗೆ ಯುದ್ಧದಲ್ಲಿ ಈಗ ಅಥವಾ ರುದ್ರದೇವರ ಜೊತೆಗೆ ಯುದ್ಧದಲ್ಲಿ ಪಾಲ್ಗೊಳ್ಳಿಲ್ಲ, ತನ್ನ ಮನೆಯಲ್ಲೇ ಕ್ಷೀರ ಸಮುದ್ರದಲ್ಲೇ ಮಲಗಿಕೊಂಡಿದ್ದ. ಮುಂದೆ ಬಂದಂಥ ಈತ ಕೈಲಾಸ ಪರ್ವತಕ್ಕೆ ಬಂದರೆ ಅಲ್ಲಿ ಇಲ್ಲ ರುದ್ರದೇವರು. ಏನು ಅಂತ ಕೇಳಿದರೆ, ಜಾಲಂಧರ ಬರ್ತಾನೆ, ಅವನದೊಂದಿಷ್ಟು ಅಸುರರು ಬರ್ತಾರೆ ಅಂತ ಹೇಳಿ ಇವ ಮಾನಸ ಪರ್ವತಕ್ಕೆ ತಾನು ಹೋಗಿದ್ದಾನೆ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಮಾನಸ ಅಂತ ಪರ್ವತ, ಅವುಗಳೊಂದಷ್ಟು ವರ್ಣನೆ ಅದೆಲ್ಲ ಏರಿ ಕೂತಿದ್ದಾನೆ ಈ ರುದ್ರದೇವರು ತನ್ನ ಗಡನದ ಒಟ್ಟಿಗೆ. ಜಾಲಂಧರ ಬಂದರೆ ಜಾಲಾಡಿದ್ದಾನೆ, ಎಲ್ಲಿ ಕೂಡಿದ್ರೂ ಕೂಡ ರುದ್ರದೇವರು ಸಿಕ್ಕಲಿಲ್ಲ, ಪಾರ್ವತಿಯೂ ಸಿಕ್ಕಲಿಲ್ಲ. ಕೊನೆಗೆ ಕೈಲಾಸ ಪರ್ವತದಿಂದ ಇಳಿದು ಬಂದು ತಾನು ಮಾನಸೋತ್ತರ ಪರ್ವತಕ್ಕೆ ತಾನು ಹೋಗಿದ್ದಾನೆ. ಅಲ್ಲಿ ಬಂದದ್ದನ್ನು ನೋಡಿ ಮತ್ತೆ ರುದ್ರದೇವರು ತನ್ನೆಲ್ಲ ಗಣಗಳ ಹತ್ರ ಹೇಳ್ತಾ ಇದ್ದಾನಂತೆ. ರುದ್ರದೇವರು, ಗಣನಾಯಕ ಎಲ್ಲ ನೋಡಿಕೊಳ್ಳಿ, ಅವನು ಈ ಕಡೆ ಬರಲೇಬಾರದು, ಆ ರೀತಿಯಾಗಿ ನೀವು ನೋಡಿಕೊಳ್ಳಿ, ಅವನನ್ನು ನಾವು ಬಿಡಲೇಬಾರದು ಅಂತ ಹೇಳಿ ರುದ್ರದೇವರ ಆಜ್ಞೆಯನ್ನು ಮಾಡಿದ್ದಾರೆ. ಹಾಗಾಗಿ ನಂದೀಶ್ವರ
ತಾನೆಲ್ಲ ನಿಂತು ಆ ಜಾಲಂಧರನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಒಂದೊಂದು ತಲೆಯ ಮೇಲೆ ಎಷ್ಟೆಲ್ಲ ಯೋಜನೆ ಉಂಟು ಅಂತ ಹೇಳ್ತಾ ಇದ್ದಾರೆ. 12 ಯೋಜನೆ ವಿಸ್ತಾರವಾದಂತಹ ಒಂದು ಕೊಡೆಯನ್ನು ಹಿಡ್ಕೊಂಡು ಬಂದಿದ್ದಾನೆ. ಅಂದರೆ ಇವನದ್ದು ಎಷ್ಟು ದೊಡ್ಡದ ದೇಹ ಅಂತ ಆಲೋಚನೆ ಮಾಡಿ, ಜಾಲಂಧರನದ್ದು ಅಂತ. ಅವನು ಬೃಹದಾದ ಬೆಟ್ಟವನ್ನು ಏರ್ತಾ ಇದ್ದಾನೆ. ಅಲ್ಲಿ ಎಲ್ಲ ಮುಂಡಗಳು ರುಂಡಗಳೆಲ್ಲ ಚಂಡಾಡಿದ್ದಾರೆ, ಯುದ್ಧ ಆಗ್ತಾ ಉಂಟು. ಒಂದಿಷ್ಟು ಜನ ಸತ್ತಿದ್ದಾರೆ. ಶುಂಭನನ್ನು ತಾನು ದೈತ್ಯರೊಡೆಗೆ ಕೂಡಿಕೊಂಡು ಬಂದು ಶಿವ ಮತ್ತು ಇವರೊಟ್ಟಿಗೆ ಯುದ್ಧ ಮಾಡಿದರೆ, ಶಿವನೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾರೆ. ಪಾರ್ವತಿ ಅಲ್ಲಿ ಕಾಣ್ತಾ ಇಲ್ಲ. ಕೊನೆಗೆ ಈ ಶುಂಭನನ್ನು ಏನು ಮಾಡ್ತಾನೆ ಕೇಳಿದರೆ, ಅಧಿಪತಿಯನ್ನಾಗಿ ಆ ಕೈಲಾಸ ಪರ್ವತಕ್ಕೆ ತಾನು ನಿಯಮಿಸ್ತಾ ಇದ್ದಾನಂತೆ. ಅಷ್ಟೂ ಕಾರ್ಯಕ್ರಮ ಮಾಡಿದವ ಈ ಶುಂಭ ಎನ್ನುವವನನ್ನು ಜಾಲಂಧರ. ಆಮೇಲೆ ಇಂದ್ರಲೋಕದಲ್ಲಿಯೂ ಅಷ್ಟೇ, ಇಂದ್ರನಲ್ಲಿ ಸೋಲಿಸಿದ್ದಾನೆ. ಅಲ್ಲಿ ಈ ನಿಶುಂಭನನ್ನು ಉತ್ತರಾಧಿಕಾರಿಯನ್ನಾಗಿ ತಾನು ನಿಲ್ಲಿಸಿಟ್ಟಿದ್ದಾನೆ. ಅಂದರೆ ಆ ಕಾಲದಲ್ಲಿ ಎಲ್ಲ ರಕ್ಕಸರು ಅವರೆಲ್ಲ ಬಂದಿದ್ದಾರೆ, ಸುಖವನ್ನು ಕಾಣ್ತಾ ಇದ್ದಾರೆ. ಆಮೇಲೆ ಶಿವಪುತ್ರನಾದ ಸ್ಕಂದ ಬಂದಿದ್ದಾನೆ, ಗಣಪತಿ ಬಂದಿದ್ದಾರೆ, ಇವರೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ. ಇವ ಏನು ಮಾಡಿದ್ದಾನೆ ಕೇಳಿದರೆ, ಜಾಲಂಧರ ಮತ್ತು ರುದ್ರದೇವರದ್ದು ಯುದ್ಧ ಆಗ್ತಾ ಉಂಟು. ಯುದ್ಧ ಆಗುವಾಗ ಜಂಭ ಎನ್ನುವಂತಹ ಒಂದು ಜ್ವರ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ರುದ್ರದೇವರಿಂದಾಗಿ. ಆ ಜ್ವರವನ್ನು ನಿಯಮನ ಮಾಡಲಿಕ್ಕೋಸ್ಕರ ಮತ್ತೆ ಇವ ಯುದ್ಧ ಮಾಡಿದ್ದಾನೆ ಜಾಲಂಧರ ಅಂತ. ಇದರಿಂದ ಏನು ಕೇಳಿದರೆ, ಯುದ್ಧ ಎಲ್ಲ ಆಗುವಾಗ ಎಷ್ಟೋ ರೋಗಗಳು ಉತ್ಪತ್ತಿಯಾಗತ್ತೆ. ಇದನ್ನು ನಾವು ಬಾಣಾಸುರನ ಚರಿತ್ರೆಯಲ್ಲಿ ಭಾಗವತದಲ್ಲಿ ನೋಡ್ತೇವೆ. ವೈಷ್ಣವ ಜ್ವರ, ಶೈವ ಜ್ವರ ಅಂತ ಎಲ್ಲ ಇತ್ತು ಅಂತ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅಂತಹ ಜ್ವರ ದೇವತೆಗಳೆಲ್ಲ ಹುಟ್ಟಿಕೊಂಡದ್ದನ್ನು ವರ್ಣನೆ ಮಾಡ್ತಾ ಇದ್ದಾರೆ.